ಸುಧಾ ಸಮುದ್ರಾಂತ ಹೃದ್ಯನ್ಮಣಿದ್ವೀಪ ಸಂರೋಢ ಬಿಲ್ವಾಟವೀ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಮೆಲ್ರಿಗೂ ಗೊತ್ತಿರೋ ಥರ ಇವತ್ತಿನ ದಸರಾ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ನವರಾತ್ರಿಯ ಮೊದಲನೇ ದಿನ. ಹಾಗೆ ನವರಾತ್ರಿನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಇದ್ರ ಪ್ರಾಮುಖ್ಯತೆ ಏನೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಇಲ್ಲೇ ಇದ್ದಾರೆ, ಬನ್ನಿ ಕೇಳೋಣ. ಹಾಯ್ ಅಮ್ಮ. ಹಾಯ್ ಅಮ್ಮ, ನೀವು ಹೇಳಿ, ನವರಾತ್ರಿ ನಾವು ಯಾಕೆ ಆಚರಿಸ್ಬೇಕು, ಇದ್ರ ಮಹತ್ವ ಏನು? ಈ ನಿಜವಾಗೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ. ಅಯ್ಯೋ, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ದೇವ್ರೇ, ನವರಾತ್ರಿ ಗೊತ್ತಿರಲ್ಲ ನವರಾತ್ರಿ ಯಾಕೆ ಏನಿಲ್ಲ. ನವ ಅಂದ್ರೆ ಏನು? 9. ನವ ಅಂದ್ರೆ 2 ಅರ್ಥ ಬರುತ್ತೆ. ಒಂದು ಹೊಸದು ಅಂತ, ಇನ್ನೊಂದು ನವ ಅಂದ್ರೆ 9 ಸಂಖ್ಯೆ ನವ ಅಂತ. ಇದು ನವರಾತ್ರಿ ಅಂದ್ರೆ 9 ರಾತ್ರಿಗಳು. 10ನೇ ದಿನ ದಶಮಿ ಬರುತ್ತೆ, ಅವತ್ತು ನಾವು ವಿಜಯದಶಮಿ ಅಂತ ಹೇಳ್ತೀವಿ. 9 ರಾತ್ರಿಗಳಲ್ಲಿ ದೇವಿ 9 ಅವತಾರಗಳನ್ನೆತ್ತಿ ರಾಕ್ಷಸರನ್ನ ಸಂಹರಿಸ್ತಾರೆ. ಅಂದ್ರೆ ಕೆಟ್ಟದ್ರಿಂದ ಒಳ್ಳೇದ್ರ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದರ ವಿಜಯದ ಸಂಕೇತವಾಗಿ ನಾವು ನವರಾತ್ರಿಯನ್ನ ಆಚರಿಸೋದು. ಶಕ್ತಿ ಸ್ವರೂಪಿಣಿಯಾದಂತಹ ದೇವಿ 9 ಅವತಾರಗಳನ್ನ ಎತ್ತುತ್ತಾಳೆ, ಅಂದ್ರೆ ಧರಿಸ್ತಾಳೆ ಅಂತ. 9 ಅವತಾರಗಳನ್ನು ಧರಿಸಿ 9 ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಈ 10ನೇ ದಿನನೇ ವಿಜಯದಶಮಿ. ಇವತ್ತಿರೋದು ಪ್ರಥಮ ದಿನ. ಇದು ಶೈಲಪುತ್ರಿ ಅವತಾರ. ಶೈಲಪುತ್ರಿ ಅಂದ್ರೇನು? ಪರ್ವತ ಪುತ್ರಿ, ಹಿಮವಂತನ ಮಗಳು ಶೈಲಪುತ್ರಿ ಅಂತ. ಇವತ್ತಿನ ಬಣ್ಣ ಬಿಳಿಯಾಗಿರುತ್ತೆ. ಬಿಳಿ ಏನು? ನಮ್ಮನ್ನ ಶುದ್ಧತೆ ಮತ್ತೆ ನೆಮ್ಮದಿಯನ್ನ ತೋರಿಸುತ್ತೆ. ಆದ್ರಿಂದ ಇವತ್ತು ಈ ದಿನ ನಾವು ಶೈಲಪುತ್ರಿಯಾಗಿ ಅವಳನ್ನ ಆರಾಧಿಸ್ತೀವಿ. ಮತ್ತೆ ರಾಮ ರಾವಣನನ್ನ ಸಂಹಾರ ಮಾಡಿದ್ದು, ಆದ್ರಿಂದ ಇದನ್ನ ದಸರಾ ಅಂತ ಹೇಳಿ ಅವರು ಆಚರಿಸ್ತಾರೆ. ಮತ್ತೆ ನವದುರ್ಗೆಯನ್ನ ಆಚರಿಸ್ತಾರೆ ಅವರು. ನಾವು ಇದನ್ನೇ ಇಲ್ಲಿ ಚಾಮುಂಡೇಶ್ವರಿ, ನಮ್ಮ ನಾಡ ದೇವಿ ಚಾಮುಂಡೇಶ್ವರಿ ಆದ್ರಿಂದ ಚಾಮುಂಡೇಶ್ವರಿಯನ್ನ ದೇವತೆ, ಎಲ್ಲ ದೇವಿಗಳನ್ನ ಆಚರಿಸ್ತೀವಿ. ಈ ದಿನವನ್ನ ಆಚರಿಸ್ತೀವಿ. ಅದರಲ್ಲಿ ಇವತ್ತು ಶೈಲಪುತ್ರಿ, ಆಯ್ತಾ? ಅದಕ್ಕೆ ನಾವು ಇಷ್ಟು ದಿನ ಲಲಿತ ಸಹಸ್ರನಾಮ ಕಲ್ತ್ಕೊಂಡಿಯಲ್ಲ ನೀನು, ಲಲಿತ ಸಹಸ್ರನಾಮನ ಹೇಳೋಣ, ಜೊತೆಗೆ ಐಗಿರಿ ನಂದಿನೇನೋ ಹೇಳೋಣ, ಓಕೆನಾ? ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಈಗ ನಾವು ಪ್ರತಿದಿನ ಬೆಳಿಗ್ಗೆ ಹೊತ್ತು ಮಾತ್ರ ಹೊಸ್ತಿಲು ಸಾರಿಸಿ ರಂಗೋಲಿಯನ್ನ ಇಡ್ತೀವಲ್ವಾ? ಈ ನವರಾತ್ರಿಯಲ್ಲಿ ಏನು, ಬೆಳಿಗ್ಗೆ ಮತ್ತೆ ಸಂಜೆ ಹೊಸ್ತಿಲನ್ನ ಸಾರಿಸಿ ಕುಂಕುಮ ಇಟ್ಟು ರಂಗೋಲಿ ಇಟ್ಟು, ಸಂಜೆನೂ ದೇವಿ ಸಂಹಾರ ಮಾಡಿದ್ಮೇಲೆ ದೇವಿ ಮನೆಯೊಳಗಡೆ ಪ್ರವೇಶ ಮಾಡ್ತಾಳೆ ಅನ್ನುವಂತ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿರೋದ್ರಿಂದ ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತೂ ಸಹ ಬಾಗಿಲನ್ನ ಸಾರಿಸಿ ಬಾಗಿಲಿಗೆ ದೀಪವನ್ನ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ ಸಿಂಹವಾಹಿನಿ ಮಹಿಷಾಸುರಮರ್ಧಿನಿ ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ ಹರನೇ ತಾನುಲಿದ ಶೃಂಗಾರ ಲಹರಿ ಹರಿಯೇ ಮರುಳಾದ ಮಹದೈಸಿರಿ ಹರನೇ ತಾನುಲಿದ ಶೃಂಗಾರ ಲಹರಿ ಹರಿಯೇ ಮರುಳಾದ ಮಹದೈಸಿರಿ ಬ್ರಹ್ಮನೇ ಬೆರಗಾದ ವಾಗೀಶ್ವರಿ ಬ್ರಹ್ಮನೇ ಬೆರಗಾದ ವಾಗೀಶ್ವರಿ ಕರ್ನಾಟ ಸಾಮ್ರಾಜ್ಯ ಕಾಮೇಶ್ವರಿ ಕರ್ನಾಟ ಸಾಮ್ರಾಜ್ಯ ಕಾಮೇಶ್ವರಿ ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ.
ಈಗ ಹೇಳು ಮೇಘ, ನಿಂಗೆ ಏನು ಅನ್ನಿಸ್ತು ಲಲಿತಾ ಸಹಸ್ರನಾಮ ಹೇಳಿದ್ಮೇಲೆ? ಓ ಅಮ್ಮ, ದಿನ ಪೂಜೆ ಮಾಡೋದ್ರಿಂದ ಆ ಮನಸ್ಸಿಗೂ ಒಂಥರ ನೆಮ್ಮದಿ ಸಿಗುತ್ತೆ, ಹಾಗೆ ಪಾಸಿಟಿವ್ ಎನರ್ಜಿ ಕೂಡ ಕ್ರಿಯೇಟ್ ಆಗುತ್ತೆ. ಎಷ್ಟು ಪಾಸಿಟಿವ್ ಬರುತ್ತಲ್ಲ, ಹೌದಾ? ಎಲ್ಲ ಸಕಾರಾತ್ಮಕ ಭಾವನೆ ಬರುತ್ತೆ. ಅದಕ್ಕೋಸ್ಕರನೇ ದೇವ್ರ ಪೂಜೆ ಮಾಡಬೇಕು. ಇದನ್ನ ರಂಜಿತನೂ ಕಲ್ತಿದ್ದಾಳೆ ಗೊತ್ತಾ. ಅವಳು ಬಂದಮೇಲೆ ನಾವು 3 ಸೇರಿ ಆಡೋಣ. ಅವಳು ಇವಾಗ ಬಾಣಂತನದಲ್ಲಿ ಇರೋದ್ರಿಂದ ನಮ್ಗೆ ಅವಳು ಈ ಸಲ ಜೊತೆ ಸಿಗಲ್ಲ. ಮುಂದಿನ ವರ್ಷ ಅವಳು ಸಿಗ್ತಾಳೆ. 3 ಸೇರಿ ಪೂಜೆ ಮಾಡೋಣ, ಇದರಿಂದ ಒಳ್ಳೇದಾಗುತ್ತೆ. ಓಕೆನಾ? ಓಕೆ ಓಕೆ, ಬಾಯ್ ಬಾಯ್. Okay, my viewers, see you in next vlog. Bye bye.